ಹೆಲೋ ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಒಂದು ಕಡೆ ಹೊರಟಿದ್ದೇನೆ. ಅಂದರೆ ನಮ್ಮ ಮನೆ ಹತ್ತಿರವೇ ಒಂದು ಬರ್ತ್ಡೇ ಫಂಕ್ಷನ್ ಉಂಟು. ಹಾಗೆ ಹೊರಟು ಡ್ರೆಸ್ ಎಲ್ಲ ಹಾಕಿ ಆಗಿದೆ, ಇನ್ನು ತಲೆ ಎಲ್ಲ ಕಟ್ಟಬೇಕು, ಹಾಗೆ ಸ್ವಲ್ಪ ಹೊರಡಬೇಕು. ಮತ್ತು ಒಮ್ಮೆ ಪೇಟೆಗೆ ಕೂಡ ಹೋಗ್ಲಿಕ್ಕೆ ಉಂಟು, ಏನಾದರೂ ಒಂದು ಗಿಫ್ಟ್ ತಗೊಂಡು ಬರುವ ಅಂತೇಳಿ ಮಗುವಿಗೆ. ಹಾಗೆ ಇವತ್ತಿನ ವಿಡಿಯೋವನ್ನು ನಿಮಗೂ ಕೂಡ ಶೇರ್ ಮಾಡ್ತಾ ಇದ್ದೇನೆ, ಬರ್ತ್ಡೇ ಪಾರ್ಟಿಯದ್ದು. ನೋಡುವ ಏನೆಲ್ಲ ಆಗ್ತದೆ ಅಂತೇಳಿ, ಅಲ್ಲಿ ಏನು ಎಂಜಾಯ್ ಎಲ್ಲ ಆಗ್ತದೆ ಅಂತೇಳಿ. ಗೇಮ್ಸ್ ಎಲ್ಲ ಉಂಟಂತೆ, ನೋಡುವ. ಮಕ್ಕಳು ಸಂಜೆ ಬರೋದು, ಮಕ್ಕಳಿಗೆ ಸಂಜೆ ಗೇಮ್ ಇಡ್ತೇನೆ ಅಂತ ಹೇಳಿದ್ದಾರೆ. ಅಂದರೆ ನಮ್ಮ ನೇಬರೇ, ಹಾಗೆ ಹೋಗುವ ಅಂತೇಳಿ. ಬನ್ನಿ ಇವಾಗ ಫಸ್ಟಿಗೆ ಹೊರಡುವ. ನಾನಿವತ್ತು ಹಾಕಿರುವಂತಹ ಡ್ರೆಸ್ಸು ನಾನೊಂದು ಪೇಜಿಂದ ತರಿಸಿದ್ದು. ಇದು ಮನೆಯಲ್ಲಿ ವೇರ್ ಮಾಡುವಂತಹ ಡ್ರೆಸ್ಸು, ಅಂದರೆ ಫ್ರಾಕ್ ನೈಟಿ. ಆದರೂ ಕೂಡ ನಾವು ಹೊರಗಡೆ ಹೋಗುವಾಗ ಕೂಡ ಇದನ್ನು ಹಾಕ್ಬೋದು, ಅಷ್ಟು ಚೆಂದ ಉಂಟು ನೋಡಿ. ಹಾಫ್ ಸ್ಲೀವ್ ಆಗಿದೆ, ಹಾಗೆಯೇ ಕಾಲರ್ ನೆಕ್ ಆಗಿದೆ, ಹಿಂದ್ಗಡೆ ಲಾಡಿ ಕೂಡ ಉಂಟು ಕಟ್ಟಲಿಕ್ಕೆ. ಹಾಗೆಯೇ ಒಳ್ಳೆ ಕಂಫರ್ಟೇಬಲ್ ಆಗಿ ಉಂಟು. ಮನೆಯಲ್ಲೆಲ್ಲ ನಾವು ಹೊರಗಡೆ ಹೋಗುವಾಗ ಕೂಡ ಇದನ್ನು ವೇರ್ ಮಾಡ್ಬೋದು. ಓಕೆ, ಫೈನಲ್ ಆಗಿ ಹೊರಟೆಲ್ಲ ಆಯಿತು. ಬನ್ನಿ ಇವಾಗ ಹೋಗುವ. ನನ್ನ ಗಾಡಿಯನ್ನು ನಾನಿಲ್ಲಿ ರೋಡ್ ಸೈಡಲ್ಲಿ ನಿಲ್ಲಿಸಿದ್ದೇನೆ ನೋಡಿ. ಬರ್ತ್ಡೇ ಮನೆ ಕಾಣ್ತಾ ಉಂಟಾ, ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ. ಹಾಗೆ ನಾನಿವಾಗ ಸಿಟಿಗೆ ಬಂದೆ, ಒಂದು ಟಾಯ್ಸ್ ಅಂಗಡಿಗೆ ಬಂದೆ. ಇಲ್ಲಿ ತುಂಬ ವೆರೈಟಿ ಇತ್ತು, ನೋಡಲಿಕ್ಕೆಲ್ಲ ಚೆಂದ ಉಂಟು. ಹಾಗೆ ನಾನು ಕೂಡ ಒಂದು ಸೆಲೆಕ್ಟ್ ಮಾಡಿದೆ, ಸಿಂಪಲ್ ಆಗಿರೋದು. ಅಲ್ಲಿಂದ ಸೀದಾ ಇವಾಗ ನಾನು ಬರ್ತ್ಡೇ ಮನೆಗೆ ಬಂದಿದ್ದೇನೆ. ಇವಾಗ ಟೈಮ್ ಆಗಲಿಲ್ಲ, ಹಾಗೆ ಯಾರು ಕೂಡ ಬರಲಿಲ್ಲ, ನಾವು ಬೇಗ ಆಯಿತು ಹೋದದ್ದು ಕೂಡ. ಹಾಗೆ ನೋಡಿ, ಡೆಕೋರೇಷನ್ ಕೂಡ ತುಂಬ ಚೆಂದ ಮಾಡಿದ್ದಾರೆ ನೋಡಿ. ಮಗುವಿನ ಫೋಟೋ, ಹಾಗೆಯೇ ಚಾರ್ವಿಕ್ ಅಂತೇಳಿ ಹೆಸರು, ಫಸ್ಟ್ ಬರ್ತ್ಡೇ ಮಗುವಿನದ್ದು. ಹಾಗೆ ಸ್ಟೇಜ್ ಕೂಡ ನೋಡಿ, ಬಲೂನಲ್ಲಿ ಫುಲ್ಲು ಡೆಕೋರೇಷನ್ ಮಾಡಿದ್ದಾರೆ, ತುಂಬ ಚೆಂದಾಗಿದೆ ಸ್ಟೇಜ್ ಕೂಡ. ಮಗುವಿಗೆ ಖುಷಿ ಆಗ್ಬೋದು ಇದನ್ನೆಲ್ಲ ನೋಡಿ. 1 ವರ್ಷದ ಮಗುವಿಗೆ ಏನು ಗೊತ್ತಾಗಲಿಕ್ಕಿಲ್ಲ, ಆದರೂ ಕೂಡ ನಾವು ಫಸ್ಟ್ ಬರ್ತ್ಡೇವನ್ನೇ ಗ್ರ್ಯಾಂಡಾಗಿ ಮಾಡೋದು ಎಲ್ಲರೂ ಕೂಡ. ಮಕ್ಕಳಿಗೆ ಅದು ಗೊತ್ತಾಗೋದಿಲ್ಲ, ಮತ್ತು ದೊಡ್ಡವರಾದಾಗ ಅವರಿಗೆ ನೆನಪು ಕೂಡ ಇರುವುದಿಲ್ಲ ನಾವು ಇಷ್ಟು ಗ್ರ್ಯಾಂಡೆಲ್ಲ ಮಾಡಿದ್ದೇವೆ ಅಂತೇಳಿ. ಈಗಂತೂ ವಿಡಿಯೋ ಅದೆಲ್ಲ ಉಂಟು, ಹಾಗೆ ಅದನ್ನೇ ತೋರಿಸ್ಬೋದು, ಈ ರೀತಿ ಮಾಡಿದ್ದೇವೆ ನಿನ್ನ ಬರ್ತ್ಡೇ ಅಂತೇಳಿ. ಹಾಗೆ ಈಗ ಮಗುವನ್ನು ಕೂಡ ಕರ್ಕೊಂಡು ಬಂದರು. ಇನ್ನು ಮಗುವಿನದ್ದು ಕೂಡ ಅವರು ಫೋಟೋಶೂಟ್ ಎಲ್ಲ ಮಾಡ್ತಾಯಿದ್ದಾರೆ, ಫೋಟೋ ತೆಗೆಯುವವರು ಕೂಡ ಬಂದಿದ್ದಾರೆ. ಆಮೇಲೆ ಫೋಟೋಶೂಟ್ ಆದಮೇಲೆ ಆ್ಯಂಕರ್ ಕೂಡ ಇದ್ದರು ಇಲ್ಲಿ. ಅವರು ಗೇಮ್ಸ್ ಎಲ್ಲ ಆಟ ಆಡಿಸ್ತಾ ಇದ್ದರು ಮಕ್ಕಳಿಗೆ, ಆಮೇಲೆ ದೊಡ್ಡವರಿಗೆ ಎಲ್ಲರಿಗೂ ಇತ್ತು. ಮಕ್ಕಳಂದರೆ ಇವರ ರಿಲೇಟಿವ್ಸನ್ನ ಸ್ವಲ್ಪ ಮಕ್ಕಳಿದ್ದರು, ಅವರು ಸ್ಕೂಲಿಗೆ ಹೋಗಲಿಲ್ಲ, ಹಾಗೆ ಅವರಿದ್ದರು. ಮತ್ತು ನಮ್ಮ ನೆರೆಕರೆಯ ಮಕ್ಕಳು ಯಾರು ಇರಲಿಲ್ಲ, ಎಲ್ಲ ಸ್ಕೂಲಿಗೆ ಹೋಗಿದ್ದಾರೆ. ಭಾಗ್ಯ ದಂಪತಿಗಳ ಪುತ್ರ ಐನಂಚಿನ ಚಾರ್ವಿಕ್ ಈ ಬಾಲ್ಯದ ಸುರುತ ಬರ್ತ್ಡೇ. ಒಂಜಾತ ಜನ ಸೇರಿದ ಸೋಮವಾರ ರಜೆ ಇಜ್ಜಿ ಶಾಲೆಗೆ Who's are there in between 1 to 15? ഒന്നിനും 50-നും ഇടയിൽ എത്ര 4 ഉണ്ട്? ആരോ പറഞ്ഞെന്ന് മോള് മറന്നു. അല്ല മോളെ, കിയർ ആരാ പറഞ്ഞെന്ന്? ആരാ ചെല്ലിട്ട് തന്നത്? അജിയാ? അജി ചെല്ലിയ മൈക്കിൽ ചെല്ലല്ലേ? എത്ര ചെല്ലിയ അജി? ഓക്കെ, നീ മോള് വരുമ്പോ ഒരു സംഖ്യ പറഞ്ഞില്ല, ആ സംഖ്യ എത്ര? കിയാരാ മോള് രാവിലെ ബ്രേക്ക്ഫാസ്റ്റ് എന്ത് തിന്നെ? ಒಂದು ಎಲ್ಲ ಮಿಕ್ಸ್ ಆದ ಲ್ಯಾಂಗ್ವೇಜ್. ಓಕೆ ರೈಟ್, ಕಿಯಾರಾ ಆನ್ಸರ್ ಇಲ್ಲ? ಉಂಟು, ಎಷ್ಟು ಹೇಳಿ? ರೇಷ್ಮೆ ನಿಗಳ ಭಾಷೆಯಲ್ಲಿ ಬರೆಯುವ ಉಂಟು ಎಲ್ಲಿ ಉಂಟು ಉಂಡು
വേണ്ട 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 പ്രശ്നമല്ല. മോളൊരു പാട്ട് പാടും ഒരു പാട്ട്. ആ ഏതെങ്കിലും ഒരു പാട്ട്. ആ റൈംസ്. A B C D E F G H I J K L M N P Q R S T U V W X Y Z. കഴിഞ്ഞില്ലേ? ഓവർ. നല്ലൊരു കൈയ്യടി കൊടുക്കാം. കിയാര ഒരു പ്രൈസും കൂടി കൊടുക്കാം. നല്ലൊരു പാട്ടിന് വേണ്ടി നല്ലൊരു പ്രൈസ്. രേഷ്മ. ಹಾಗೆ ಇಲ್ಲಿ ಬರ್ತ್ಡೇ ಮಗುವಿನ ತಂದೆ ಹಾಡು ಹಾಡ್ತಾ ಇದ್ದಾರೆ. ತುಂಬ ಸೂಪರ್ ಆಗಿತ್ತು ಹಾಡು. ಮತ್ತು ನನಗೆ ಇದರಲ್ಲಿ ಆ್ಯಡ್ ಮಾಡಲಿಕ್ಕಾಗಲಿಲ್ಲ, ಯಾಕಂದರೆ ಕಾಪಿರೈಟ್ ಇಶ್ಯೂ ಬರ್ತದೆ. ಅದಕ್ಕೆ ನಾನು ಇಲ್ಲಿ ಮ್ಯೂಟ್ ಮಾಡಿದ್ದೇನೆ. ಹಾಗೆಯೇ ನೆಕ್ಸ್ಟ್ ಒಂದೊಂದೇ ಗೇಮು ಸ್ಟಾರ್ಟ್ ಆಗಿದೆ. പച്ചമരത്തിൽ 10 പച്ചത്തത്ത ചത്ത് ഒത്ത് കുത്തിയിരിക്കുന്നു. പച്ചമരത്തിൽ 10 പച്ചത്തത്ത. റൈറ്റ് ആൻസർ. 15 is the right answer. മോനയുടെ തെറ്റ് പറ്റി എന്ന് പറയാട്ടെ. 44-ൽ 2 4 ഉണ്ട്. അത് മോന് മറന്നുപോയി അല്ലേ? ഓക്കെ, റൈറ്റ്. 15 is the right answer. അപ്പോ ഈ മോന് ഒരു സമ്മാനം കൊടുക്കാൻ ಭಾಗ್ಯ, ಈ ಬಿಡಿನ ಮರಿಮೋಳ ಅಮ್ಮ ನಮ್ಮ ಕುಂಪಳ ಭಾಗ್ಯ, ನೀವು ಬನ್ನಿ ಇರುವಲೆ. ಹಾ ಬಲೆ ಭಾಗ್ಯ ನಮ್ಮ ಚಾರ್ವಿಕ್ ಬಾಲ್ಯದ ಬಿಂದು ಅಕ್ಕ ಇಂಜಿನ ಅವನು ನಮ್ಮ ಬಾಲ್ಯಗುರ್ಲೆ. ಸೊ ಒಂದು ತಾಟಿ ಒಬ್ಬಾಡು ಬಾಲ್ಯಗೆ. 15 ಎದ್ರ ಕ್ಲಾಸ್ಲಿ 9th ಕುಂಪಲ ತೊಕ್ಕೋಟು. ಓಕೆ ನಮ್ಮ ಓಕೆ. Between Kiara and Tanush. Yes, Kiara and Tanush. Final one, last one. Winner will get a special prize. Okay, Kiara, ready? Go and bring white hair. First prize. ಇಲ್ಲಿ ಇದು ಮಗುವಿನ ತಂದೆಯ ಅಕ್ಕ, ಅವಳು ಕೂಡ ಒಳ್ಳೆ ಸೂಪರಾಗಿ ಹಾಡು ಹಾಡ್ತಾಳೆ. ಆದರೆ ನಾನು ಅದನ್ನು ಕೂಡ ಮ್ಯೂಟ್ ಮಾಡಿದ್ದೇನೆ, ಯಾಕಂದರೆ ಗೊತ್ತುಂಟಲ್ಲ ಕಾಪಿರೈಟ್ ಇಶ್ಯೂ ಬರ್ತದೆ. ಅದಕ್ಕೆ ನೆಕ್ಸ್ಟ್ ನಾನು ಕೂಡ ಒಂದು ಗೇಮ್ಗೆ ಜಾಯ್ನ್ ಆದೆ. ಮಗೊಂದು ವಿಷಯ ಮರೆತುಕೊಂಡು ಎಗ್ಲು ಪಂಡಗ ಎನ್ನ ಕೆಬಿಟ್ ಪನ್ನೋಡು ಬಾಕಿ ಇರಲಿಲ್ಲ ಕೇಂದ್ರದಲ್ಲಿ ಆ ಪಂಡ ವಿಷಯ ಲಾಸ್ಟ್ ಉಂಟ ನೆನಪುಡುದು ಇವಡು ನಮ್ಮ ದಾದ ಪಂತ. ರೈಟ್ ರೈಟ್ ಪರಗಂಟ ಹಾರಿಲ್ಲ. ನಾನು ಒಂದು ನಿತ್ಯ ಉಪಯೋಗಿ ವಸ್ತು. ಸೆಕೆಂಡ್ ಕ್ಲೂ, ಆರೋಗ್ಯದಿಂದ ಇರಲು ನನ್ನನ್ನ ಬಳಸುತ್ತಾಳೆ. ಆರೋಗ್ಯത്തോടു കൂടിയിരിക്കാൻ ಎಣ್ಣೆ ಉಪಯೋಗ. ಹಾಗೆ ಇಲ್ಲಿ ಸಾರಿ ಉಟ್ಟವರಿಗೆ ಒಂದು ಗೇಮನ್ನು ಇಟ್ಟಿದ್ರು, ಮುಸಂಬಿಯ ಸಿಪ್ಪೆ ಬಿಡಿಸ್ಲಿಕ್ಕೆ. ಹಾಗೆ ಒಳ್ಳೆ ಎಂಜಾಯ್ ಆಗಿತ್ತು ಗೇಮ್ ಎಲ್ಲ. ശരി, ഇപ്പൊ നമ്മളെ മീനാക്ഷി നോക്കാം. ഇതിന്റെ രണ്ടാമത്തെ തോല് പോയിട്ട്. ഓക്കെ, മീനാക്ഷിക്ക് മൊസംബി ഇഷ്ടല്ലേ? ഓക്കെ, നമ്മളെ വിന്നർ ആയിട്ട് ഇവർക്ക് തന്നെ പ്രൈസ് കൊടുക്കല്ലേ. വണ്ടർഫുൾ അറ്റംപ്റ്റ്. ബാക്കിയുള്ളവർക്ക് മടങ്ങാം. ये तो सच है कि भगवान है मगर फिर भी अनजान है. ಇಲ್ಲಿ ಗಂಡಸರಿಗೆ ಇವಾಗ ಹಾಡು ಹೇಳಲಿಕ್ಕಿತ್ತು. ಫಸ್ಟಿಗೆ ನಾರ್ಮಲ್ ಆಗಿ ಹಾಡಲಿಕ್ಕೆ, ನಂತರ ಅದೇ ಹಾಡನ್ನು ಬಾಯಿಯೊಳಗೆ ಲಿಂಬೆ ಹಣ್ಣನ್ನು ಇಟ್ಟು ಹಾಡಲಿಕ್ಕೆ. ಹಾಗೆ ಮೂವರು ಕೂಡ ಒಳ್ಳೆ ರೀತಿಯಲ್ಲಿ ಹಾಡನ್ನು ಹಾಡಿದರು. ಹಾಗೆಯೇ ಮೂವರಿಗೂ ಕೂಡ ಪ್ರೈಸ್ ಕೂಡ ಕೊಟ್ಟರು. ಹಾಗೆಯೇ ಇಲ್ಲಿ ಕೇಕ್ ಕಟ್ ಮಾಡುವ ಟೈಮ್ ಆಗಿದೆ, ಇವಾಗ ತುಂಬ ಲೇಟಾಗಿದೆ. ಹಾಗೆ ಕೇಕ್ ಕೂಡ ಇವಾಗ ಸ್ಟೇಜ್ ಮೇಲೆ ಬಂತು. ಹಾಗೆಯೇ ಮಗುವಿನ ತಂದೆ ತಾಯಿ, ಹಾಗೆಯೇ ಇಬ್ಬರು ಅಜ್ಜಿಯವರು, ಹಾಗೆ ಅವರ ರಿಲೇಟಿವ್ಸ್ ಎಲ್ಲರೂ ಬಂದು ಇವಾಗ ಸ್ಟೇಜಲ್ಲಿದ್ದಾರೆ. ಹಾಗೆಯೇ ನೆಂಟರು ಕೂಡ ಇವಾಗ ಎಲ್ಲರೂ ಬಂದಿದ್ದಾರೆ. ಹಾಗೆ ಇನ್ನು ಊಟದ ಟೈಮ್ ಕೂಡ ಆಗಿದೆ. ರೆಡಿ? ಹ್ಯಾಪಿ ಬರ್ತ್ಡೇ ಟು ಚಾರ್ಲಿ.
ಹಾಗೆ ಕೇಕ್ ಕಟ್ ಮಾಡಿ ಎಲ್ಲ ಆಯಿತು. ಮಗುವಿನ 1ನೇ ವರ್ಷದ ಹುಟ್ಟುಹಬ್ಬ. ಮಗು ಇದೇ ರೀತಿ ಎಲ್ಲ ಹುಟ್ಟುಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಿ. ಹಾಗೆಯೇ ಆ ದೇವರು ಆ ಮಗುವಿಗೆ ಒಳ್ಳೆಯ ಒಂದು ಭವಿಷ್ಯವನ್ನು ನೀಡಲಿ ಅಂತ ನಾನು ದೇವರಲ್ಲಿ ಬೇಡ್ತೀನಿ. ಇವಾಗ ನಾವು ಕೂಡ ವಿಶ್ ಮಾಡಲಿಕ್ಕೆ ಸ್ಟೇಜಿಗೆ ಹೋದೆವು, ನಾನು ಮತ್ತು ನನ್ನ ಭಾವನ ಹೆಂಡತಿ. ಹಾಗೆಯೇ ಫೋಟೋ ಎಲ್ಲ ತೆಗೆದ್ವಿ. ಆಮೇಲೆ ನಮ್ಮ ಫ್ರೆಂಡ್ಸ್ನವರೆಲ್ಲ ಬಂದಿದ್ದರು. ಆಮೇಲೆ ಸಿಕ್ಕರೆ ಉಂಟಲ್ಲ, ಇದೇ ರೀತಿ ಅಲ್ವ ಎಲ್ಲರೂ ಸೆಲ್ಫಿ ತೆಗೆಯೋದು, ಫೋಟೋ ತೆಗೆಯೋದು, ವಿಡಿಯೋ ಮಾಡೋದು, ಎಷ್ಟು ತೆಗೆದರೂ ಸಾಕಾಗೋದಿಲ್ಲ. ಹಾಗೆ ನಾವೆಲ್ಲರೂ ನೋಡಿ ಇವಾಗ ಅದೇ ಕೆಲಸ ಮಾಡ್ತಾ ಇದ್ದೇವೆ. ನೋಡಿ ಎಲ್ಲರೂ ಯಾವ ರೀತಿ ಪೋಸ್ ಕೊಡ್ತಾ ಇದ್ದಾರೆ. ಮೊಬೈಲ್ ಕಂಡ್ರೆ ಸಾಕು ಎಲ್ಲ ಬರ್ತಾರೆ ಅಂಟಿಕೊಂಡು ಫೋಟೋ ತೆಗಿಲಿಕ್ಕೆ. ಹಾಗೆ ಇಲ್ಲಿ ದೊಡ್ಡವರಿಲ್ಲ ಚಿಕ್ಕವರಿಲ್ಲ, ನಾವೆಲ್ಲರೂ ಒಂದೇ ರೀತಿ ಇದ್ದೇವೆ ಮಕ್ಕಳಾಗೆ. ಹಾಗೆ ಕೇಕ್ ಕೂಡ ಸಿಕ್ಕಿತ್ತು ತಿನ್ನಲಿಕ್ಕೆ, ಟೇಸ್ಟಿಯಾಗಿತ್ತು. ಹಾಗೆ ಇನ್ನು ಊಟ ಮಾಡಬೇಕು. ಊಟ ಅಂತೂ ಸೂಪರಾಗಿತ್ತು. ಬಿರಿಯಾನಿ ಮತ್ತು ಕಬಾಬು ಹಾಗೆ ಇತ್ತು, ಶೀರ ಇತ್ತು, ಆಮೇಲೆ ಒಳ್ಳೆ ಟೇಸ್ಟ್ ಇತ್ತು. ಕ್ಯಾಟ್ರಸ್ ತರಿಸಿದ್ದಾರೆ. ಆಮೇಲೆ ನಾವೆಲ್ಲರೂ ಸೇರಿ ಒಟ್ಟಿಗೆ ಊಟ ಮಾಡಿದ್ವಿ. ನಮ್ಮ ಫ್ರೆಂಡ್ಸ್ನವರು ಕೂಡ ನೋಡಿ ಎಲ್ಲ ಒಟ್ಟಿಗೆ ಊಟ ಮಾಡ್ತಾ ಇದ್ದೇವೆ. ಅವರೆಲ್ಲ ಕೆಲಸಕ್ಕೆ ಹೋಗೋವರು, ಹಾಗೆಯೇ ಅವರು ಅರ್ಜೆಂಟಾಗಿ ಬಂದಿದ್ದಾರೆ. ನಾವು ಫ್ರೆಂಡ್ಸ್ ಮಾತ್ರ ಅಲ್ಲ, ಒಂದೇ ಕಾಸ್ಟ್ನವರು, ಅಂದರೆ ಇಲ್ಲಿ ಹತ್ತಿರವೇ ಎಲ್ಲ ಮದುವೆಯಾಗಿ ಬಂದದ್ದು. ಹಾಗೆಯೇ ನಾವೆಲ್ಲರೂ ಭಗವತಿ ಕ್ಷೇತ್ರಕ್ಕೆ ಒಳಪಟ್ಟವರು. ಹಾಗೆಯೇ ಇಲ್ಲಿ ಮಗುವಿನ ತಾಯಿ ಆಮೇಲೆ 3 ಅತ್ತೆಯವರಿದ್ದಾರೆ. ಅವರದ್ದು ಡ್ಯಾನ್ಸ್ ಆಗ್ತಾ ಉಂಟು, ತುಂಬ ಚೆಂದ ಮಾಡಿದ್ದಾರೆ ಡ್ಯಾನ್ಸ್ ಅಂತೂ. ಹಾಗೆಯೇ ನೆಕ್ಸ್ಟ್ ಊಟ ಎಲ್ಲ ಮಾಡಿ ಆದಮೇಲೆ ಪುನಃ ಗೇಮ್ ಇಟ್ಟಿದ್ರು. ಸಂಜೆವರೆಗೆ ಗೇಮ್ ಆಗ್ತಾನೇ ಇತ್ತು. ಕೈಲಿ ಟಚ್ ಹಾಕಂಡ ಕೈ ಕೈಲಾದಲ್ಲಿ ಫೈಲ್ ಹಾಕೋಣ ಕೈ ಮೀದ ಬೆಚ್ಚಿದ್ದೆ ನಾನು ರೆಡಿ 1 2 3 ಚಲ ಅಪ್ಪ ಸ್ಟಾರ್ಟ್ ಆಗೋದು ತಿನ್ನಲಿ ತಾತ ಕೈನ ತಾತ ಮಾಡ್ತಿದ್ದು ರೆಡಿ 1 2 3 ಸ್ಟಾರ್ಟ್ ತಿಂದು ಕಂಪ್ಲೀಟ್ ಮಾಡಬೇಕು. ಓಕೆ ಸ್ಟಾಪ್ ಮಾಡಿ. ಫಸ್ಟ್ ಸಂಧ್ಯಾ, ಸೆಕೆಂಡ್ ರೇಷ್ಮಾ. ನಮ್ಮ ಗೇಮ್ ಆಯಿತು. ಇನ್ನು ಗಂಡಸರ ಗೇಮನ್ನೊಮ್ಮೆ ನೋಡಿ ನೀವು. ಆಮೇಲೆ ಇಲ್ಲಿ ಮಕ್ಕಳಿಗೂ ಕೂಡ ಗೇಮ್ ಇತ್ತು. ಆಮೇಲೆ ಹೆಂಗಸರಿಗೂ ಪುನಃ ಗೇಮ್ ಇತ್ತು. ಇಲ್ಲಿ ಗೇಮ್ ಅಂತೂ ಎಂಡ್ ಆಗಲೇ ಇಲ್ಲ ಸಂಜೆವರೆಗೆ. ಹಾಗೆ ಇವತ್ತಿನ ವಿಡಿಯೋವನ್ನು ನಾನು ಎಂಡ್ ಮಾಡ್ತೀನಿ. ತುಂಬ ಲಾಂಗ್ ಆಗ್ತದೆ ಎಲ್ಲವನ್ನು ಹಾಕಲಿಕ್ಕೆ ಹೋದರೆ. ಹಾಗೆ ನೀವು ಕೂಡ ಈ ಬರ್ತ್ಡೇ ಫಂಕ್ಷನ್ ಗೇಮ್ ಎಲ್ಲ ಎಂಜಾಯ್ ಮಾಡಿರುವಿರಿ ಅಂತೇಳಿ ನಾನು ಭಾವಿಸ್ತೀನಿ. ಹಾಗೆಯೇ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಅದೇ ರೀತಿ ಕಮೆಂಟ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.